ವೀಕ್ಷಕರೇ, ನಿಮಗೂ ಗೊತ್ತು, ಬ್ರಿಟನ್ನಲ್ಲಿ ಕನ್ಸರ್ವೇಟಿವ್ಗಳ ಪ್ರಭುತ್ವ ಕೊನೆಗೊಂಡಿದೆ. ಲೇಬರ್ ಪಾರ್ಟಿಯ ಕೇರ್ ಸ್ಟಾರ್ಮರ್ ಪ್ರಧಾನಿಯಾಗಿದ್ದಾರೆ. ಒಬ್ಬ ಕಾರ್ಮಿಕನ ಮಗ ಅವರು ಹೇಳುವುದು, ನನ್ನ ತಂದೆ ಕಾರ್ಮಿಕನಾಗಿ ಅನುಭವಿಸಿದ ಅವಮಾನವನ್ನು ಎಂದೂ ಮರೆಯಲಾರೆ. ಈ ಅವಮಾನ ನೆನಪಿರುವುದರಿಂದಲೇ ನಾನು ಎಲ್ಲರನ್ನೂ ಗೌರವದಿಂದ ಮಾತಾಡಿಸುತ್ತೇನೆ. 16 ವರ್ಷಗಳಿಂದ ಕನ್ಸರ್ವೇಟಿವ್ ಪಾರ್ಟಿ ಬ್ರಿಟನ್ನಲ್ಲಿ ಅಧಿಕಾರದಲ್ಲಿತ್ತು. ಜನರು ನಿರಂತರ ಅಧಿಕಾರವನ್ನು ಯಾವುದೇ ಪಾರ್ಟಿಗೆ ಕೊಟ್ಟರೆ ಅಲ್ಲಿಂದ ಸರ್ವಾಧಿಕಾರಿಗಳು ಹುಟ್ಟಿಕೊಳ್ಳುತ್ತಾರೆ. ಈಗ ಹೀಗೆ ಆಗದಂತೆ ಬ್ರಿಟನ್ನ ಜನರು ತಡೆದರು. ಒಬ್ಬ ಕಾರ್ಮಿಕನ ಪುತ್ರನನ್ನು ಅಲ್ಲಿ ಅಧಿಕಾರದಲ್ಲಿ ಪ್ರಧಾನಿಯಾಗಿ ಕೂರಿಸಿದ್ದಾರೆ. ಬ್ರಿಟನ್ನ ಈ ಸಲದ ಚುನಾವಣೆಯಲ್ಲಿ ಆದ ವಿಶೇಷ ಇದು. ಭಾರತದ ಚುನಾವಣೆಯಲ್ಲಿ ಬಿಜೆಪಿಯನ್ನು ಈ ಸಲ ಜನರು ಅಧಿಕಾರಕ್ಕೆ ತಂದಿಲ್ಲ. ಮೋದಿ ಕೂಡ ಹೇಳ್ತಾ ಇರ್ತಾರೆ, ನಾನೊಬ್ಬ ಚಾವಾಲ. ಈ ಚಾವಾಲನಿಂದ ಪ್ರಧಾನಿಯಾಗಿ 10 ವರ್ಷದ ಆಳ್ವಿಕೆಯ ಕೊನೆಯಲ್ಲಿ ಅವರು ತನ್ನನ್ನು ಬಿಂಬಿಸಿದ್ದು ದೇವನ ಶಕ್ತಿ ತನಗೆ ದೊರೆಯುತ್ತದೆ ಎಂದಾಗಿದೆ. ತನ್ನಿಂದ ದೇವನು ಕೆಲಸಗಳನ್ನು ಮಾಡಿಸುತ್ತಾನೆ ಎಂದಾಗಿತ್ತು. ಆದರೆ ಜನರು ಮೋದಿಯ ಈ ಮಂತ್ರಕ್ಕೆ ಚುನಾವಣೆಯಲ್ಲಿ ತಿರುಮಂತ್ರ ಹೆಣೆದರು, ಬಹುಮತವನ್ನು ನೀಡಿಲ್ಲ. ಈಗ ಅವರು ಪ್ರಧಾನಿ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿಯಂತೆ ಗೋಚರಿಸುತ್ತಿರುವುದು ಭಾರತದ ಚುನಾವಣೆಯ ವಿಶೇಷ ಎಂದು ಹೇಳಬಹುದು. ರಾಹುಲ್ ಗಾಂಧಿಯವರು ಸಂಸತ್ತಿನ ಭಾಷಣದ ವೇಳೆ ಈ ಸಲ ನಿಮ್ಮನ್ನು ಗುಜರಾತಿನಿಂದಲೇ ಸೋಲಿಸುತ್ತೇನೆ ಎಂದು ಹೇಳಿದರು. ಗುಜರಾತಿನಲ್ಲಿ ಕೂಡ ಜನರು ಈಗ ಬಿಜೆಪಿಯ ವಿರುದ್ಧ ತಿರುಗಿ ಬೀಳುತ್ತಿರುವುದು ಕಾಣ್ತಾ ಇದೆ. ಗುಜರಾತಿನ ರಾಜ್ಕೋಟ್ ಗೇಮ್ ಝೋನ್ನಲ್ಲಿ ನಡೆದ ಅಗ್ನಿ ದುರಂತದಲ್ಲಿ 25 ಮಂದಿ ಮೃತಪಟ್ಟಿದ್ದರು. ಇದರಲ್ಲಿ 9 ಮಕ್ಕಳು ಕೂಡ ಸೇರಿದ್ದಾರೆ. ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಕೆಲವು ಜನರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಲ್ಲಿ ದೂರನ್ನು ನೀಡ್ತಾ ಇದ್ದಾರೆ ಮತ್ತು ನ್ಯಾಯವನ್ನು ನಿರೀಕ್ಷಿಸ್ತಾ ಇದ್ದಾರೆ. ಒಬ್ಬ ಪ್ರಧಾನಿಯಿಂದ ನಿರೀಕ್ಷಿಸದೇ ಇರುವಂತಹ ನ್ಯಾಯವನ್ನು ಒಬ್ಬ ಪ್ರತಿಪಕ್ಷ ನಾಯಕನಾದ ರಾಹುಲ್ ಗಾಂಧಿಯಲ್ಲಿ ನಿರೀಕ್ಷಿಸುತ್ತಿರೋದು ವಿಶೇಷ. ಅಂದರೆ ಭರವಸೆ ಜನರಲ್ಲಿ ರಾಹುಲ್ ಗಾಂಧಿ ಅವರೊಂದಿಗೆ ಹುಟ್ಟಿಕೊಳ್ಳುತ್ತಿದೆ ಎನ್ನುವುದನ್ನು ಇದು ತೋರಿಸ್ತಾ ಇದೆ. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಹೇಳಿದ್ದು ಅದನ್ನೇ, ನಿಮ್ಮನ್ನು ಗುಜರಾತಿನಲ್ಲಿಯೇ ಸೋಲಿಸುತ್ತೇವೆ ಎಂದಾಗಿದೆ. ಇತ್ತ RJD ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ಅವರು ಹೇಳೋದು, ಮೋದಿಜಿಯ ಈ ಸರ್ಕಾರ ಮುಂದಿನ ಆಗಸ್ಟ್ನಲ್ಲಿ ಬಿದ್ದೇ ಹೋಗುತ್ತೆ. ಬಿಜೆಪಿ ಇದನ್ನು ಕನಸು ಕಾಣುತ್ತಿದ್ದಾರೆ ಲಾಲು ಎಂದು ತಿರುಗೇಟು ನೀಡಿದ್ದು ಏನೋ ನಡೆದಿದೆ. ಆದರೆ ವಾಸ್ತವ ಏನು ಅದನ್ನು ಶಿವಸೇನೆಯ ಸಂಜಯ್ ರಾವುತ್ ಅವರು ಹೇಳೋದು, ಈಗ ಗಾಳಿ ರಾಹುಲ್ ಗಾಂಧಿಯ ಪರವಾಗಿದೆ. ಆದ್ದರಿಂದ ಲಾಲು ಪ್ರಸಾದ್ ಯಾದವ್ ಅವರು ಸರಿಯಾಗಿ ಹೇಳಿದ್ದಾರೆ, ಆಗಸ್ಟ್ನಲ್ಲಿ ಈ ಸರ್ಕಾರ ಬೀಳುತ್ತೆ ಎಂದು ಹೇಳಿದ್ದಾರೆ. ಸೊ ಪ್ರಜಾಪ್ರಭುತ್ವದ ಶಕ್ತಿ ಎಂದರೆ ಅದು ಜನರ ಶಕ್ತಿಯಾಗಿರಬೇಕು. ಜನರು ಸರ್ಕಾರವನ್ನು ಆಯ್ಕೆ ಮಾಡಬೇಕು. ಅದರ ಪ್ರಧಾನಿ ಜನರಿಗಾಗಿ ಕೆಲಸ ಮಾಡಬೇಕು. ದೇವರಿಗಾಗಿ ಕೆಲಸ ಮಾಡಬೇಕಾದ ಅಗತ್ಯ ಇಲ್ಲ. ದೇವರಿಗೆ ಜನರ ಅಗತ್ಯ ಎಷ್ಟಿದೆ ಎನ್ನುವಂಥ ಪ್ರಶ್ನೆ ಕೂಡ ಹಾಥ್ರಸ್ ಕಾಂಡದಲ್ಲಿ 121-22 ಮಂದಿ ಮೃತಪಟ್ಟ ಘಟನೆಯಿಂದಲೂ ಗೊತ್ತಾಗುತ್ತೆ. ಮಾನವನು ದೇವನಾದರೆ ಮಾನವನನ್ನು ರಕ್ಷಿಸಲು ಆ ಮಾನವನಿಂದ ಸಾಧ್ಯ ಇಲ್ಲ ಎನ್ನುವುದು ಬಹಿರಂಗವಾಗಿದೆ. ಇಲ್ಲಿ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಬಿಜೆಪಿಗೆ ಸವಾಲು ಹಾಕಿದಂತೆ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಮತ್ತು ಕಾರ್ಯಕರ್ತರನ್ನು ಭೇಟಿಯಾಗ್ತಾ ಇದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ 117 ಸೀಟುಗಳನ್ನು ಖಂಡಿತ ಗೆಲ್ಲುತ್ತೇವೆ ಎಂದು ಗುಜರಾತಿನ ಕಾಂಗ್ರೆಸ್ ನಾಯಕ ವಿಘ್ನೇಶ್ ಮೇವಾನಿ ಹೇಳ್ತಾ ಇದ್ದಾರೆ. ಅಂದರೆ ಬದಲಾವಣೆಯ ಗಾಳಿ ಎಲ್ಲ ಕಡೆ ಬೀಸ್ತಾ ಇದೆ. ಮೋದಿಜಿಯವರ ದೇವತ್ವವಾದ ಇರಲಿ, ಜನರಿಗೆ ಹೇಳಿದ ಮಾತು ಈಡೇರಿಸದೇ ಇರುವುದಾಗಿರಲಿ, ಎಲ್ಲವನ್ನು ಜನರು ಗುರುತಿಸಿದ್ದಾರೆ. ಹಾಗಾಗಿ ಜನಸಾಮಾನ್ಯರಿಂದ ಮೇಲೆದ್ದು ಬಂದ ಮೋದಿ ದೈವತ್ವಕ್ಕೆ ಇರುವಂಥ ಸ್ಥಿತಿಗೆ ಬಂದು ನಿಂತು ಅಲ್ಲಿಂದ ಜನರು ಕೆಳಗೆ ಇಳಿಸುತ್ತಿರುವ ದೃಶ್ಯವನ್ನು ಇವತ್ತು ಮುಂದಕ್ಕೆ ನಾವು ಕಂಡರೂ ಅಚ್ಚರಿ ಇಲ್ಲ. ಕಳೆದ 10 ವರ್ಷದಲ್ಲಿ ಪ್ರಧಾನಿಯಾಗಿ ಮೋದಿಯವರು ಏನು ಮಾಡಿದ್ದಾರೆ? ದಿಲ್ಲಿಯ ಗಡಿಯಲ್ಲಿ 3 ಕೃಷಿ ಕಾನೂನುಗಳನ್ನು ರದ್ದುಪಡಿಸಬೇಕೆಂದು ರೈತರು ವರ್ಷಗಟ್ಟಲೆ ಪ್ರತಿಭಟನೆ ನಡೆಸಿದರು. 760ಕ್ಕೂ ಹೆಚ್ಚು ರೈತರು ಹೋರಾಟದಲ್ಲಿ ಮೃತಪಟ್ಟರು. ಇದಾದ ಮೇಲೆಯೇ ಮೋದಿ ತನ್ನ ಕಾನೂನನ್ನು ಹಿಂದಕ್ಕೆ ಪಡೆದುಕೊಂಡರು. ಏನು ಪ್ರಯೋಜನ ಆಯಿತು? ಇದನ್ನು ಮೋದಿಯ ಸಾಧನೆ ಎಂದು ಹೇಳಬಹುದಾ? ಬೆಲೆ ಏರಿಕೆ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ದೇಶ ತತ್ತರಿಸುತ್ತಿದೆ ಎಂದು ಹೇಳ್ಬೋದು.
ಮೋದಿಯವರು ಎಷ್ಟು ಹಠಮಾರಿ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಯುತ್ತಿದ್ರೂ ಕೂಡ ದೇಶದ ಜನತೆಗೆ ಅದನ್ನು ಹಂಚಿಕೊಡಲಿಲ್ಲ. ತೈಲ ಕಂಪನಿಗಳು ಲಾಭ ಮಾಡುವಂತೆ ನೋಡಿಕೊಂಡ್ರು. ಪೆಟ್ರೋಲ್ ಬಂಕ್ಗಳಲ್ಲಿ ಮೋದಿಜಿಯವರು ತನ್ನ ಫೋಟೋವನ್ನು ಹಾಕಿಸಿಕೊಂಡ್ರು. ಎಂತಹ ಒಂದು ಪ್ರದರ್ಶನ ಪ್ರಿಯತೆ ನೋಡಿ. ಸಾಮಾನ್ಯವಾಗಿ ಈ ಹಿಂದೆಲ್ಲ ಪ್ರಧಾನಿಗಳು ಬಹಳಷ್ಟು ಆಗಿದ್ದಾರೆ, ಯಾವುದೇ ಪೆಟ್ರೋಲ್ ಬಂಕ್ನಲ್ಲಿ ಅವರ ಫೋಟೋಗಳು ಇರ್ತಿರಲಿಲ್ಲ. ಆದರೆ ಎಲ್ಲ ಕಡೆಯೂ ಪ್ರಚಾರವನ್ನು ಗಿಟ್ಟಿಸಿಕೊಳ್ಬೇಕು, ತನ್ನನ್ನು ಈ ದೇಶದ ಅತ್ಯುನ್ನತ ವ್ಯಕ್ತಿ ಅಥವಾ ಅದಕ್ಕಿಂತ ಮೀರಿದ್ದು ಏನೋ ಬಿಂಬಿಸಿದ್ದಕ್ಕೆ ಅವರು ಹೊರಟಿದ್ರು. ಆದರೆ 2024ರ ಚುನಾವಣೆ ಈ ಎಲ್ಲ ವಾದವನ್ನು ಕೆಳಗಿಳಿಸಿ ಅವರಿಗೆ ಬಹುಮತವನ್ನು ಕೊಟ್ಟಿಲ್ಲ. ಮೋದಿಜಿಯವರು ಅಧಿಕಾರಕ್ಕೆ ಬರುವ ಮೊದಲು 2014ರಲ್ಲಿ ಅಡಿಗೆ ಅನಿಲದ ಸಿಲಿಂಡರಿಗೆ ನಮಿಸಿ ಹೋಗಿ ಓಟು ಹಾಕಿ ಅಂತ ಹೇಳಿದರು. ಅಂದರೆ ಬೆಲೆ ಹೆಚ್ಚಳವಾಗಿದೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಎಂದು ಹೇಳಿದರು. ಆದರೆ ಈಗ ಬೆಲೆ ಎಷ್ಟಾಗಿದೆ? 1000 ರೂಪಾಯಿವರೆಗೂ ಜನರು ತೆರಬೇಕಾಗಿದೆ. 400 ರೂಪಾಯಿಯಲ್ಲಿದ್ದಂತಹ ಅಡಿಗೆ ಅನಿಲವನ್ನು ಇವತ್ತು 1000 ರೂಪಾಯಿಯಲ್ಲಿ ತೆಗೆಯುವಂತಾಗಿದೆ. ಇದನ್ನು ಮೋದಿಯ ಸಾಧನೆ ಎಂದು ಹೇಳ್ಬೋದಾ? ಎಲೆಕ್ಟ್ರಾನ್ ಬಾಂಡ್ ಮೂಲಕ ದೇಶದ ಖಜಾನೆಯನ್ನು ತುಂಬಿದಲ್ಲ, ಉದ್ಯಮಿಗಳನ್ನ ಅಂತಹ ಸ್ಥಿತಿಯನ್ನು ತಂದಿಟ್ಟು ಬಿಜೆಪಿಯ ಖಜಾನೆಗೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ತುಂಬಿಸಿದ್ದು, ಇದನ್ನು ಸಾಧನೆ ಎಂದು ಜನರು ಕರೀಬೋದಾ? ತಾನು ಪ್ರಧಾನಿಯಾದರೆ ಪ್ರತಿಯೊಬ್ಬ ವ್ಯಕ್ತಿಗೆ 15 ಲಕ್ಷ ರೂಪಾಯಿಯನ್ನ ಕೊಡುತ್ತೇವೆ ಎಂದು ಹೇಳಿದ ಮೋದಿ ಅದನ್ನು ಕೊಟ್ಟೇ ಇಲ್ಲ. ಇದನ್ನು ಜುಮ್ಲಗಳ ಖಾತೆಗೆ ಸೇರಿಸಿಟ್ರು. ಇದನ್ನು ಜನರು ಸಾಧನೆ ಎಂದು ತಿಳಿಬೋದಾ? ಬಹುಶಃ 2016ರಲ್ಲಿ ರಾತ್ರೋರಾತ್ರಿ ನೋಟ್ ಬ್ಯಾನ್ ಮಾಡುವ ಆದೇಶವನ್ನು ಹೊರಡಿಸಿದ್ರು. ಇದರಿಂದಾಗಿ ಜನರು ಬ್ಯಾಂಕುಗಳ ಮುಂದೆ ಸಾಲು ಸಾಲಾಗಿ ನಿಂತು ತಮ್ಮ ಹಣವನ್ನು ಬದಲಾಯಿಸಬೇಕಾದ ಪರಿಸ್ಥಿತಿ ಬಂತು. ಕೆಲವರು ಹೀಗೆ ಸಾಲು ನಿಂತು ಸತ್ತರು, ಕೆಲವರ ಮದುವೆ ನಿಂತು ಹೋಯಿತು. ಸಣ್ಣ ಕೃಷಿಕರು ಹಣ ಇಲ್ಲದೆ ಕಂಗೆಟ್ರು. ಸಣ್ಣ ಉದ್ಯಮಗಳು ಬಂದಾದವು, ಹಣದ ಕೊರತೆ ಎದುರಾದವು, ಜನರು ಕಷ್ಟಪಟ್ಟರು. ಇದನ್ನು ಸಾಧನೆ ಎಂದು ಹೇಳ್ಬೋದಾ? ಇದೇ ವೇಳೆ ಮೋದಿಜಿಯವರು ಬ್ಯಾಂಕಿನ ಮುಂದೆ ತನ್ನ ತಾಯಿಯನ್ನು ಸಾಲು ನಿಲ್ಲಿಸಿ ದೇಶಕ್ಕೆ ಯಾವುದೋ ಒಂದು ಸಂದೇಶ ನೀಡಲು ಹೊರಟಿದ್ರು. ಆದರೆ ಜನರು ಅನುಭವಿಸಿದ ಕಷ್ಟ ಮೋದಿಜಿಯವರಿಗೆ ಗೊತ್ತಾಗಿತ್ತಾ? ಇಲ್ಲ. ಇವೆಲ್ಲವೂ ಕೂಡ ಮೋದಿಜಿಯವರ 10 ವರ್ಷದ ಆಡಳಿತದಲ್ಲಿ ಬಂದಂಥ ಸಾಧನೆಗಳ. ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಒಂದು ಮಾತು ಹೇಳಿದರು, ನೋಟ್ ಬ್ಯಾನ್ ಮಾಡಿದ್ದೇ ಸಣ್ಣ ಉದ್ಯಮಗಳನ್ನು ನಾಶ ಮಾಡಿ ಎಲ್ಲ ಉದ್ಯಮಗಳನ್ನು ಬೆರಳೆಣಿಕೆಯ ದೊಡ್ಡ ಉದ್ಯಮಿಗಳಿಗೆ ಕೇಂದ್ರೀಕರಿಸುವುದಕ್ಕಾಗಿದೆ. ಅಂದರೆ ಕೆಲವಾರು ಮಂದಿ ಉದ್ಯಮಿಗಳು ಈ ದೇಶದಲ್ಲಿ ದೊಡ್ಡ ಶ್ರೀಮಂತರಾಗಿ ವಿಶ್ವದಲ್ಲೇ ದೊಡ್ಡ ಆರ್ಥಿಕತೆ ಎಂದು ಬರೆಯಿಸಿಕೊಳ್ಳಬೇಕಾದಂಥ ಒಂದು ಅಗತ್ಯ ಮಾತ್ರ ಮೋದಿಗಿತ್ತೆ. ಹೌದು, ಹಾಗೆಂದೇ ತೋರುತ್ತದೆ. ಯಾಕಂದರೆ ಸಣ್ಣ ಸಣ್ಣ ಉದ್ಯಮಗಳೆಲ್ಲ ಇವತ್ತು ಮೂಲ ಗುಂಪಾಗಿದೆ. ನಿರುದ್ಯೋಗದ ಸಮಸ್ಯೆ ಹೆಚ್ಚುತ್ತಾ ಇದೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸ್ತಾ ಇದ್ದಾರೆ. ಈ ಬಗ್ಗೆ ಯೋಚಿಸದೆ ಹೊರಗೆ ತೋರಿಸಿಕೊಳ್ಳಲು ದೊಡ್ಡ ಮಟ್ಟದ ಆರ್ಥಿಕತೆ ಭಾರತ ಆಗಿದೆ ಎಂದು ತೋರಿಸಿಕೊಳ್ಳುವುದಕ್ಕೆ ಇವೆಲ್ಲವೂ ಆಗಿದೆಯೇ? ಆದರೆ ಇದು ಜನರಿಗೇನು ಲಾಭ ಆಯಿತು? ಇವತ್ತು ಕೂಡ ಬಡವರ ಸಂಖ್ಯೆ ಬಹಳ ಇದೆ. ದೇಶದಲ್ಲಿ 80% ಜನರು ಬಡವರಾಗಿದ್ದಾರೆ. ಬಡವರಿಗೆ ಇಲ್ಲದೆ ಶ್ರೀಮಂತರು ಶ್ರೀಮಂತರಾಗುವ ಈ ವಿಧಾನವನ್ನು ಮೋದಿಜಿಯವರ ಆಡಳಿತ ವೈಖರಿಯನ್ನು ಅವರ ಸಾಧನೆ ಎಂದು ಹೇಳಬಹುದಾ? ಒಬ್ಬ ಕಾರ್ಮಿಕರ ದುಃಖವನ್ನು ಅರಿತುಕೊಂಡಂತ ಬ್ರಿಟನ್ನ ಪ್ರಧಾನಿ ಕನ್ಸರ್ವೇಟಿವ್ ಪಾರ್ಟಿಯ ಈ ನಾಯಕ ಹೇಳೋದು, ನಾನು ಇವತ್ತು ಜನರನ್ನು ಗೌರವದಿಂದ ಮಾತಾಡಿಸುತ್ತೇನೆ ಎಂದಾಗಿದೆ. ಆದರೆ ಮೋದಿಜಿಯವರು ಚುನಾವಣೆಯ ಭಾಷಣದಲ್ಲಿ ಮುಸ್ಲಿಮರನ್ನು, ಹಿಂದುಳಿದವರನ್ನು ಅಪಮಾನಿಸಿಲ್ವೇ ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಪ್ರತಿಪಕ್ಷಗಳನ್ನು ಟೀಕಿಸುವ ಬರದಲ್ಲಿ ಮುಸ್ಲಿಮರನ್ನು ಏನೇನೋ ಹೇಳಿದರು. ಈಗ ಇತಿಹಾಸವಾಗಿದೆ. ಅದನ್ನು ಸಂಸತ್ತಿನಲ್ಲಿ ವಿಪಕ್ಷಗಳು ಎತ್ತಿ ಮೋದಿಯವರನ್ನು ತರಟೆಗೆತ್ತಿಕೊಂಡದ್ದು ಇವತ್ತು ಜಗತ್ತೇ ನೋಡಿದೆ. ಇವತ್ತು ನಿಜಕ್ಕೂ ಮೋದಿಜಿಯವರ ಸರ್ಕಾರ ಅಸ್ತಿತ್ವ ಉಳಿಸಿಕೊಂಡಿರುವುದು ಇಬ್ಬರು ನಾನಿಗಳಿಂದ. ಮಾಧ್ಯಮಗಳು ನಾನಿಗಳೆಂದು ಕರೆಯುವುದು ಈ ಸರ್ಕಾರಕ್ಕೆ, ಮೋದಿಯ ಈ ಸರ್ಕಾರಕ್ಕೆ ಆಧಾರವಾಗಿ ನಿಂತಿರುವ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಅವರು. ಆದರೆ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯ ಅಭಿವೃದ್ಧಿಗಾಗಿ ಕೋಟಿಗಟ್ಟಲೆ ರೂಪಾಯಿಯನ್ನು ಮೋದಿಯವರಿಂದ ಕೇಳ್ತಾ ಇದ್ದಾರೆ. ಅಷ್ಟು ಹಣ ಕೊಡುವ ಸ್ಥಿತಿಯಲ್ಲಿ ಮೋದಿ ಕೂಡ ಇಲ್ಲ. ಇದರಿಂದ ಬೇಸತ್ತಿದ್ದಾರೆ. ಹಾಗಾಗಿ ಮೋದಿ ಸರ್ಕಾರಕ್ಕೆ ಅಪಾಯದ ತೂಗು ಆಡುತ್ತಿದೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್ ಜಾತಿ ಜನಗಣತಿಯ ಕುರಿತು, OBC ಲೆಕ್ಕಾಚಾರದ ಕುರಿತು ಮೋದಿಯವರಿಂದ
ಬೇಸರಗೊಂಡಿದ್ದಾರೆ ಎನ್ನುವ ವರದಿಗಳು ಇವೆ. ಇವೆಲ್ಲ ಲೆಕ್ಕಾಚಾರಗಳನ್ನು ನೋಡುವಾಗ ಮೋದಿ ಸರ್ಕಾರ ಪತನ ಸನ್ನಿಹಿತವಾಗಿದೆ, ಹತ್ತಿರವಾಗಿದೆ ಎನ್ನುವುದೇ ಗೋಚರಿಸುತ್ತದೆ. ಈ ಆಧಾರದಲ್ಲಿ ಬಿಹಾರದ ಮಾಜಿ ಮುಖ್ಯಮಂತ್ರಿ RJDಯ ಅಧ್ಯಕ್ಷ ಲಾಲು ಪ್ರಸಾದ್ ಯಾದವ್ ಅವರು ಮುಂದಿನ ಆಗಸ್ಟ್ನಲ್ಲಿ ಈ ಮೋದಿ ಸರ್ಕಾರ ಬೀಳುತ್ತೆ ಎಂದು ಹೇಳಿದ್ದಾಗಿರ್ಬೋದು. ಸರ್ಕಾರ ಬೀಳುವುದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ನಿತೀಶ್ ಕುಮಾರ್ ಅವರಾಗಲಿ ಚಂದ್ರಬಾಬು ನಾಯ್ಡು ಆಗಲಿ ತಮ್ಮ ಬೆಂಬಲವನ್ನು ಹಿಂದೆಗೆದರೆ ಈ ಮೋದಿ ಸರ್ಕಾರ ಉಳಿಯುವುದಿಲ್ಲ. ಬೇರೆ ಯಾರು ಅವರನ್ನು ಬೆಂಬಲಿಸುವರಿಲ್ಲ. ಯಾಕಂದರೆ ED-IT ದಾಳಿ ಮಾಡಿಸಿ ಪ್ರತಿಪಕ್ಷಗಳ ಕೆಲವು ನಾಯಕರನ್ನ ಜೈಲಿಗೆ ಹಾಕಿದ ನೋವು ಆ ಪಕ್ಷಗಳಲ್ಲಿ ಈಗಲೂ ಇವೆ. ಶಿವಸೇನೆಯ ಅಧ್ಯಕ್ಷ ಉದ್ಧವ್ ಠಾಕ್ರೆ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮೋದಿಜಿಯವರಿಗೆ ಅವರು ಸವಾಲನ್ನೇ ಹಾಕಿದ್ದಾರೆ. ಅಂದರೆ NDA ಸರ್ಕಾರ, ಮೋದಿ ಸರ್ಕಾರ ಉಳಿಯುವುದು ಬಹಳ ಕಷ್ಟ ಅನ್ನುವಂತಹ ವಿದ್ಯಮಾನಗಳು ಇವೆಲ್ಲವನ್ನು ಸೂಚಿಸ್ತಾ ಇದೆ. ಹೇಗೆ ವೀಕ್ಷಕರೇ, ಮೋದಿ ಸರ್ಕಾರ ಉಳಿಯಬಹುದಾ? ಮೋದಿ ಕೊಟ್ಟ ಸಾಧನೆ ಏನು? ದೇಶದಲ್ಲಿ ಯಾವುದೇ ದುರಂತ ನಡೆದ್ರು ಮೋದಿಜಿಯವರು ಮಾತಾಡೋದಿಲ್ಲ. ವಿಶ್ವಕಪ್ನಲ್ಲಿ ಭಾರತ ಗೆದ್ರೆ ಅಥವಾ ಭಾರತದ ಆಟಗಾರರು ಏನಾದರೂ ಸಾಧನೆ ಮಾಡಿದರೆ ಟ್ವೀಟ್ ಮಾಡುವ ಮೋದಿಜಿಯವರು ಮಣಿಪುರದ ಗಲಭೆಯ ಕುರಿತು ಎಷ್ಟು ಮಾತಾಡಿದ್ದಾರೆ, ಇತ್ತೀಚೆಗೆ ನಡೆದ ಹಾಥ್ರಸ್ ಕಾಂಡದ ಬಗ್ಗೆ ಎಂತ ಮಾತಾಡಿದ್ದಾರೆ, ಗುಜರಾತಿನವರೇ ಹೇಳ್ತಾ ಇದ್ದಾರೆ. ರಾಜ್ಕೋಟ್ನ ಗೇಮಿಂಗ್ ಸೆಂಟರ್ನಲ್ಲಿ ನಡೆದ ಅಗ್ನಿ ಅನಾಹುತದಲ್ಲಿ 25 ಮಂದಿ ಮೃತಪಟ್ಟರು. ಅದಕ್ಕೆ ಮೋದಿಜಿಯವರು ದುಃಖ ತೋಡಿದರು. ಅಲ್ಲಿನ ಸರ್ಕಾರ 4 ಲಕ್ಷ ರೂಪಾಯಿ ಸಂತ್ರಸ್ತರಿಗೆ ನೀಡುವ ಮಾತು ಹೇಳಿದೆ, ಆದರೆ ಇವರಿಗೆ ಕೊಟ್ಟಿಲ್ಲ. ಅದರಿಂದ ಅವರು ರಾಹುಲ್ ಗಾಂಧಿ ಅವರ ಹತ್ರ ನ್ಯಾಯವನ್ನು ಬಯಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಪ್ರತಿಪಕ್ಷ ನಾಯಕ ಆಗಿದ್ದಾರೆ. ಅವರು ಹೋಗಿದ್ದಾರೆ ಗುಜರಾತಿಗೆ. ಅಲ್ಲಿ ಜನರು ತಮ್ಮ ದುಃಖ ದುಮ್ಮಾನಗಳನ್ನು ರಾಹುಲ್ ಗಾಂಧಿ ಮುಂದೆ ವಿವರಿಸ್ತಾ ಇದ್ದಾರೆ. ಈಗ ಮೋದಿಯವರ ಸರ್ಕಾರ ಉಳಿಯುವುದು ಮತ್ತು ಗುಜರಾತ್ನಲ್ಲಿ BJP ಗೆಲ್ಲುವುದು ಬಹಳ ಸಂದೇಹಾಸ್ಪದವಾಗಿದೆ. ಅದರಿಂದ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲೇ ನೋಡಿ ಈ ಸಲ ಗುಜರಾತಿನಲ್ಲಿಯೇ ನಿಮ್ಮನ್ನು ಸೋಲಿಸುತ್ತೇವೆ ಎಂದದ್ದು ಆಗಿರಬಹುದು. ಬಹುಶಃ ಮೋದಿ ಸರ್ಕಾರ ಪತನದ ಕ್ಷಣವನ್ನು ಎಣಿಸ್ತಿದೆಯಾ? ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರ್ಫ ವಂಚಿ ಜಿ ಭಾರತ್.